ಬಾಕ್ಸಿಂಗ್ ಪಂಚಿಂಗ್ ಬ್ಯಾಗ್ನ ಆರ್ಡರ್ ಮಾಡಿರೋಂಥದ್ದು 4 ಫೀಟು ಸಿಂಥೆಟಿಕ್ ಲೆದರ್ದು ಸ್ಟೈನ್ಲೆಸ್ ಸ್ಟೀಲ್ದು ಹ್ಯಾಂಗರ್ ಕೊಟ್ಟಿದ್ದಾರೆ. ಅದನ್ನು ತಂದುಬಿಟ್ಟು ಫಿಲ್ ಮಾಡಿದ್ರೆ ಬೆಸ್ಟ್ ಆ್ಯಕ್ಚುಲಿ. ಸೊ ಈ ವುಡ್ ಪೌಡ್ರನ್ನ ಫಿಲ್ ಮಾಡಬೇಕು. ಅದನ್ನು ಫಿಲ್ ಮಾಡೋಕ್ಕಿಂತ ಮುಂಚೆ ಬನ್ನಿ, ಈಗ ಒಂದು ಬಾಕ್ಸಿಂಗ್ ಬ್ಯಾಗ್ ಬಂದಿದೆ, ಅನ್ಬಾಕ್ಸ್ ಮಾಡಿ ಫಿಲ್ ಮಾಡೋಣ. ಯಾವ ರೀತಿ ಕಾಣುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಅನ್ಬಾಕ್ಸ್ ಮಾಡ್ದಾ AXG ಬ್ರ್ಯಾಂಡ್ದು ನಾವು ಬಾಕ್ಸಿಂಗ್ ಪಂಚಿಂಗ್ ಬ್ಯಾಗ್ನ ಆರ್ಡರ್ ಮಾಡಿರೋಂಥದ್ದು 4 ಫೀಟು ಸಿಂಥೆಟಿಕ್ ಲೆದರ್ದು. ಸೊ ಅನ್ಬಾಕ್ಸ್ ನೋಡೋಣ ಯಾವ ರೀತಿ ಇರುತ್ತೆ ಮೆಟೀರಿಯಲ್ ಅಂತ. ಆ್ಯಂಡ್ ಇದನ್ನು ಫಿಲ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸ್ಟೈನ್ಲೆಸ್ ಸ್ಟೀಲ್ದು ಹ್ಯಾಂಗರ್ ಕೊಟ್ಟಿದ್ದಾರೆ, ಬ್ಯಾಗ್ ಹ್ಯಾಂಗರ್. ಇದೇ ನೋಡಿ AXG ಅವರ ಬಾಕ್ಸಿಂಗ್ ಬ್ಯಾಗ್. ಸೊ ಇದು ಇದ್ರ ಹಿಂದ್ಗಡೆ ನೋಡಿ ಸ್ಟೇಬಲ್ ಆಗಿ ಕೆಳಗಡೆ ವೆಯ್ಟ್ಸ್ ಹಾಕಿ ಲಾಕ್ ಮಾಡೋಕ್ಕೂ ಇರುತ್ತೆ. ಆ್ಯಂಡ್ ಇಲ್ಲಿ 4 ಬಳೆದು ಇಟ್ಕೊಟ್ಟಿದ್ದಾರೆ ಹ್ಯಾಂಗರ್ಗೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ಜಿಪ್ ಲಾಕ್. ಸೊ ಮೆಟೀರಿಯಲ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇವನ್ ಸ್ಟಿಚಿಂಗು ಕೂಡ ನೋಡ್ಬೋದು ನೀವು. ಇಲ್ಲೂ ಡ್ಯಾಮೇಜ್ ಆಗಿರೋ ಥರ ಏನು ಕಾಣ್ತಿಲ್ಲ. ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ನೋಡ್ಬೋದು ನೋಡಿ. ಬ್ಯಾಗನ್ನು ಫಿಲ್ ಮಾಡೋಣ. ಫಿಲ್ ಮಾಡೋದಕ್ಕೆ ಏನು ಬೇಕು ಅನ್ನೋದನ್ನು ನಾನೀಗ ಫಸ್ಟ್ ಹೇಳ್ತಿದ್ದೀನಿ. ಸಾಮಾನ್ಯವಾಗಿ ಬಾಕ್ಸಿಂಗ್ ಬ್ಯಾಗ್ಗಳಲ್ಲಿ ನಾವು ಏನೇನು ಫಿಲ್ ಮಾಡ್ತೀವಿ, ಹಳೆ ಬಟ್ಟೆಗಳು ಅಥವಾ ಸ್ಯಾಂಡ್ ಬ್ಯಾಗ್ಸ್ಗಳು ಹಾಕ್ಬಿಟ್ಟು ಹಳೆ ಬಟ್ಟೆ ಹಾಕಿ ಕವರ್ ಮಾಡ್ತೀವಿ. ನನಗೆ ಸ್ಟ್ರೆಂತ್ ಕಂಡೀಷ್ನಿಂಗ್ ಮಾಡಬೇಕು ಅನ್ನೋದ್ರಿಂದ ಸೊ ನಾನೀಗ ಇದನ್ನು ಸ್ಯಾಂಡ್ ಬ್ಯಾಗ್ ಆಗಿದ್ರೆ ತುಂಬ ವೆಯ್ಟ್ ಬಂದುಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಸೊ ಈ ವುಡ್ ಸಾಮಿಲ್ಗಳಲ್ಲಿ ವುಡನ್ ಪೌಡ್ರ್ ಇರುತ್ತೆ ನೋಡಿ, ಅದನ್ನು ತಂದುಬಿಟ್ಟು ಫಿಲ್ ಮಾಡಿದ್ರೆ ಬೆಸ್ಟ್ ಆ್ಯಕ್ಚುಲಿ. ಅದನ್ನು ಫಿಲ್ ಮಾಡೋಕ್ಕಿಂತ ಮುಂಚೆ ನೋಡಿ ಇದೊಂದು ಪ್ಲಾಸ್ಟಿಕ್ ಫೋಮ್ ಥರ, ಇದನ್ನು ಒಳಗಡೆ ಸುತ್ತ ಕವರ್ ಮಾಡಿ ಅದ್ರ ಒಳಗಡೆ ವುಡನ್ ಪೌಡ್ರನ್ನ ಹಾಕಿದ್ರೆ ಒಳ್ಳೇದು ಆ್ಯಕ್ಚುಲಿ. ಬನ್ನಿ ಹಾಕೋಣ. ನಿಮಗೆ ಅದೆಲ್ಲ ವುಡ್ ಪೌಡ್ರೆಲ್ಲ ನೀವು ಲೋಕಲಲ್ಲಿ ತೊಗೊಂಡ್ರೆ, ನಾನು 20 kg 50 ರೂಪೀಸ್ಗೆ 20 kg ತೊಗೊಂಡಿರೋದು, ಅದನ್ನು ತೋರಿಸ್ತೀನಿ ನೋಡಿ. ಇದು 200 ರೂಪೀಸೂ ಆಯಿತು. 4 ಫೀಟು 3 ಫೀಟ್ ಅಗಲ ಅಲ್ಲ, 4 ಫೀಟ್ ಉದ್ದ 3 ಫೀಟ್ ಅಗಲ. ಸೊ ಈ ಥರ ಒಳಗಡೆಗೆ ಫಸ್ಟ್ ಇದನ್ನು ಹಾಕಬೇಕು. ಇದನ್ನು ಹಾಕ್ಬಿಟ್ಟು ಹಾಕಿದ್ರೆ ಆ್ಯಕ್ಚುಲಿ ಒಳ್ಳೆಯದು. ಹಿಂಗೆ ರೋಲ್ ಮಾಡಿ, ಓಕೆನಾ? ಈ ರೀತಿ ಕಾಣುತ್ತೆ ಅವಾಗ ಒಳಗಡೆ ಹಾಕಿದ್ರೆ. ಸೊ ಈಗ ಹಾಕೋಣ. ಸದ್ಯಕ್ಕೆ ಹಿಂಗಿದೆ. ಇದನ್ನು ಫಿಲ್ ಮಾಡ್ತಾ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಓಕೆನಾ? ಸೊ ಇದನ್ನು ಫಿಲ್ ಮಾಡೋಕ್ಕೆ ಏನು ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಇದು ವುಡ್ ಪೌಡರು. ಸೊ ಈ ವುಡ್ ಪೌಡ್ರನ್ನ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡೋಣ ಬನ್ನಿ. ಅದಕ್ಕೆ ಒಂದು ಜಗ್ ತಗೊಂಡು ಜಗ್ಗಲ್ಲಿ ಕ್ಯಾರಿ ಮಾಡಿ ತುಂಬಬೇಕು. ತುಂಬ ನೀನು ಚೈನ್ ಹಾಕ್ಬಿಟ್ಟು ಮೇಲ್ಗಡೆ ತುಂಬೋದ ಅಂತ ಅನ್ಕೊಂಡಿದ್ಯಾ? ಆ ಥರ ಮಾಡಬಾರ್ದು. ನೋಡಿ, ಈಗ ಇದರಲ್ಲಿ 1 ಅಡಿಯಷ್ಟು ಫಿಲ್ ಮಾಡಿದ್ದೀನಿ, ತೋರಿಸು. 1 ಅಡಿಯಷ್ಟು ಫಿಲ್ ಮಾಡಿದ್ದೀವಿ. ಸೊ ಅದಾದಮೇಲೆ ನೋಡಿ 2 kg ಅಷ್ಟು ಮರಳು ಮೂಟೆ ಕೆಳಗಡೆಗೆ ಸ್ಟೇಬಲ್ ಆಗಿ ವೆಯ್ಟ್ ನಿಂತ್ಕೊಳ್ಳಿ ಅಂದ್ಬಿಟ್ಟು 2 kgದು ಮರಳನ್ನು ಹಾಕ್ತಾಯಿದ್ದೀನಿ. ಈಗ ಇದರ ಒಳಗೆ ಯಾಕೆ ಹಿಂಗೆ ಟೈಟಾಗಿ ಪ್ಯಾಕ್ ಮಾಡೋದು ಅಂತಾರೆ. ಈಗ ನಾವು ಕಿಕ್ ಮಾಡ್ತಾ ಕೆಳಗೆ ಲೂಸ್ ಆಗಿ ಮೇಲ್ಗಡೆ ಫಿಲ್ ಆಗಿರೋದು
ಕಡಿಮೆ ಆಯ್ತಾ ಹೋಗ್ತಾ ಕೆಳಗಡೆ ಗಟ್ಟಿ ಆಗುತ್ತೆ. ಸೊ ಇಲ್ಲಿಂಗೇ ಪ್ಯಾಕ್ ಮಾಡ್ತಾನೆ ಫಿಲ್ ಮಾಡ್ಬಿಟ್ಕೊಂಡು ಬಂದುಬಿಟ್ರೆ ಗಟ್ಟಿ ಆಯ್ತಿದ್ರೆ ನಾವು ಕಿಕ್ ಮಾಡೋಕ್ಕೂ ಸ್ವಲ್ಪ ಹಾರ್ಡಿರುತ್ತೆ. ಅದ್ರದ್ದೇ ತಿರ್ಗಿ ರೀಫಿಲ್ ಮಾಡೋ ಅವಶ್ಯಕತೆ ಬರೋಲ್ಲ. ನೋಡಿ ತುಂಬಬೇಕಾದ್ರೆ ವುಡ್ ಪೌಡ್ರ್ಗಳ ಜೊತೆಗೆ ನೋಡಿ ಈ ಥರ ಕಡ್ಡಿಗಳು ಆ ಥರ ಎಲ್ಲ ತೆಗ್ದುಬಿಡ್ಬೇಕು. ಯಾಕೆಲ್ಲ ಅದು ಶಾರ್ಪು, ಅದು ಈ ಬ್ಯಾಗ್ನೇ ಬೀಳ್ಬಿಡ್ತದೆ. ಸೊ ಅದರಿಂದ ಆ ಥರ ಎಲ್ಲ ಸಿಬ್ಬರೆ ಇದ್ರ ಮರದ್ದೆಲ್ಲದೂ ತೆಗೆದ್ಬಿಟ್ಟು ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಬೇಕು. ಇಲ್ಲಾಂದರೆ ಅದು ನಮಗೂ ಸೇಫ್ ಅಲ್ಲ, ಬ್ಯಾಗಿಗೂ ಸೇಫ್ ಅಲ್ಲ. ಆಗಲ್ಲ ಬಿಡಿ, ಬಕೆಟ್ ಮೇಲೆ ಇಟ್ಬಿಟ್ಟು ಟ್ರೈ ಮಾಡೋದು.